ನಮಸ್ಕಾರ ವೀಕ್ಷಕರೇ, LPG ಗ್ರಾಹಕರೇ ಗಮನಿಸಿ, ಜೂನ್ 30ರೊಳಗೆ ಈ ಕೆಲಸ ಮಾಡದಿದ್ದರೆ ನಿಲ್ಲಲಿದೆ ಗ್ಯಾಸ್ ಸಿಲಿಂಡರ್ ಸಪ್ಲೈ ಸಬ್ಸಿಡಿ. ನೀವು ಭಾರತ್ ಗ್ಯಾಸ್ ಗ್ರಾಹಕರಾಗಿದ್ದೀರಾ? ಹಾಗಿದ್ದಲ್ಲಿ ನಿಮಗೊಂದು ಅತ್ಯಂತ ಪ್ರಮುಖ ಹಾಗೂ ಗಡುವಿನ ಮಾಹಿತಿ ಇದೆ. ಭಾರತ್ ಪೆಟ್ರೋಲಿಯಂ ಸಂಸ್ಥೆಯು ತನ್ನ ಎಲ್ಲ ಗ್ರಾಹಕರಿಗೆ ಬಯೋಮೆಟ್ರಿಕ್ ಅಥೆಂಟಿಕೇಶನ್ ಆಧಾರಿತ KYC ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವುದನ್ನು ಕಡ್ಡಾಯಗೊಳಿಸಿದೆ. ಯಾವ ಗ್ರಾಹಕರು 30 ಜೂನ್ 2026 ಒಳಗಾಗಿ ತಮ್ಮ KYC ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವುದಿಲ್ಲವೋ ಅಂತವರ ಗ್ಯಾಸ್ ಸಬ್ಸಿಡಿಯನ್ನು ತಡೆ ಹಿಡಿಯಲಾಗುವುದು ಮತ್ತು ಗ್ಯಾಸ್ ಕನೆಕ್ಷನ್ ಪಡೆಯುವಲ್ಲಿ ತೊಂದರೆಯಾಗಬಹುದು ಎಂದು ಕಂಪನಿ ಎಚ್ಚರಿಕೆ ನೀಡಿದೆ. ಆದರೆ ಸಮಾಧಾನಕರ ವಿಷಯವೆಂದರೆ ಈ ಕೆಲಸಕ್ಕಾಗಿ ನೀವು ಗ್ಯಾಸ್ ಏಜೆನ್ಸಿಗೆ ಅಲೆಯಬೇಕಾದ ಅಗತ್ಯವಿಲ್ಲ. ಮನೆಯಲ್ಲೇ ಕುಳಿತು ನಿಮ್ಮ ಮೊಬೈಲ್ ಮೂಲಕ ಕೇವಲ ಕೆಲವೇ ನಿಮಿಷಗಳಲ್ಲಿ ಇದನ್ನು ಪೂರ್ಣಗೊಳಿಸಬಹುದು. ಅದಕ್ಕೆ ಸರಳವಾದ ವಿಧಾನ ಇಲ್ಲಿದೆ. KYC ಏಕೆ ಕಡ್ಡಾಯ? ಪ್ರಸ್ತುತ ಸರ್ಕಾರ ಮತ್ತು ತೈಲ ಮಾರಾಟ ಕಂಪನಿಗಳು ಡಿಜಿಟಲ್ ವೆರಿಫಿಕೇಷನ್ಗೆ ಹೆಚ್ಚಿನ ಒತ್ತು ನೀಡುತ್ತಿವೆ. LPG ಗ್ರಾಹಕರಿಗೆ ಬಯೋಮೆಟ್ರಿಕ್ KYC ಕಡ್ಡಾಯಗೊಳಿಸುವುದರ ಮುಖ್ಯ ಉದ್ದೇಶ ನಕಲಿ ಅಥವಾ ಅನಧಿಕೃತ ಗ್ಯಾಸ್ ಕನೆಕ್ಷನ್ಗಳನ್ನು ಪತ್ತೆ ಹಚ್ಚುವುದಾಗಿದೆ. ಈ ವ್ಯವಸ್ಥೆಯ ಮೂಲಕ ಸರ್ಕಾರ ನೀಡುವ LPG ಸಬ್ಸಿಡಿಯು ಯಾವುದೇ ಅಕ್ರಮಗಳಿಲ್ಲದೆ ನೇರವಾಗಿ ನಿಜವಾದ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸೇರುವುದನ್ನು ಖಚಿತಪಡಿಸಿಕೊಳ್ಳಬಹುದು. ಭಾರತ್ ಪೆಟ್ರೋಲಿಯಂ ನಿಗದಿಪಡಿಸಿರುವ ಕೊನೆಯ ದಿನಾಂಕ 30 ಜೂನ್ 2026. ಕೊನೆಯ ನಿಮಿಷದ ತಾಂತ್ರಿಕ ದೋಷ ಅಥವಾ ಜನದಟ್ಟಣೆಯನ್ನು ತಪ್ಪಿಸಲು ಇಂದೇ ನಿಮ್ಮ ಕುಟುಂಬದ ಎಲ್ಲ ಭಾರತ್ ಗ್ಯಾಸ್ ಕನೆಕ್ಷನ್ಗಳ KYC ಸ್ಥಿತಿಯನ್ನು ಪರಿಶೀಲಿಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ. ಧನ್ಯವಾದಗಳು.